ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ಕ್ಯಾಬೇಜ್ ಮಂಚೂರಿಯನ್. ಒಂದು ತಟ್ಟೆ ನಾನು ಸಣ್ಣಗೆ ಕ್ಯಾಬೇಜ್ನ ಹೆಚ್ಚಿಟ್ಕೊಂಡಿದ್ದೀನಿ. 4 ಹಸಿಮೆಣಸಿನ್ಕಾಯಿ ಉದ್ದುದಾಗೆ ಹೆಚ್ಚಿಟ್ಕೊಂಡಿರೋದು, ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಈರುಳ್ಳಿ, ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು, ಮತ್ತು ಸ್ವಲ್ಪ ಕ್ಯಾಬೇಜ್ನ ನಾನು ತಗೊಂಡಿದ್ದೀನಿ ಒಗ್ಗರಣೆಗೆ ಅಂಥೇಳಿ. ಮತ್ತು ಇದು ಸಾಸು, ಮತ್ತು ಇದು ಕಾರ್ನ್ಫ್ಲೋರು. ಇವಾಗ ಒಂದು ಪಾತ್ರೆ ತೊಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾಬೇಜ್ನ ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಕ್ಯಾಬೇಜ್ನ ದೊಡ್ಡದು ಹೆಚ್ಕೊಬೇಡ್ರಿ, ಸಣ್ಣಗೆ ಹೆಚ್ಕೊಳ್ರಿ, ಅದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಕ್ಯಾಬೇಜ್ನ ತೊಳೆದ್ಬಿಟ್ಟು ಹೆಚ್ಕೊಂಡಿದ್ದೀನಿ ಸಣ್ಣಗೆ, ನೋಡಿ ಈ ಥರ ಇರಲಿ ಅದು. ಇವಾಗ ಅದಕ್ಕೆ ಅರ್ಧ ಬಟ್ಲು ಕಾರ್ನ್ಫ್ಲೋರ್ನ ಹಾಕ್ಕೋತಾ ಇದ್ದೀನಿ, ಮತ್ತು 2 ಚಮಚ ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ, ಮತ್ತು ಅಚ್ಚ ಖಾರದ ಪುಡಿನ 3 ಚಮಚ ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ಯಾಬೇಜ್ನ ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ವಲ್ಲ, ಕ್ಯಾಬೇಜ್ನಲ್ಲಿ ನೀರಿನ ಅಂಶ ಇರುತ್ತೆ. ಇವಾಗ ಹೀಗಾಗಿ ನೀವು ನೀರನ್ನ ನೋಡಿ ಹಾಕ್ಕೊಳ್ಳಿ, ಭಾಳ ನೀರು ಹಿಡಿಯಲ್ಲ. ಸ್ವಲ್ಪನೇ ನೀರು ಚಿಮ್ಸ್ಕೊಂಡು ಕಲಿಸ್ಕೊಳ್ಳಿ. ಖಾರ ಉಪ್ಪು ಎಲ್ಲ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪನೇ ನೀರು ಚಿಮ್ಸ್ಕೊಂಡು ಕಲಿಸ್ಕೊಳ್ಳಿ. ನೋಡಿ ಈ ಥರ ಸ್ವಲ್ಪ ನೀರು ಚಿಮ್ಸ್ಕೊಂಡು ಕಲಿಸ್ಕೋಬೇಕು. ಅದು ನೋಡಿ ಇವಾಗ ಈ ಥರ ಹದ ಇರಲಿ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಅದು ಈ ಥರ ಹದ ಇದ್ದರೆ ಸಾಕು. ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಟ್ಕೋಬೇಕು ಅವನ್ನ. ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಟ್ಕೊಳ್ಳಿ. ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಎಲ್ಲ ರೆಡಿ ಆದ್ವಲ್ಲ ಇವು. ಇವಾಗ ಎಣ್ಣೆ ಬಿಸಿಯಾಗಿದೆಯಲ್ಲ, ಇವು ಮಾಡಿಟ್ಕೊಂಡ್ರೆ ಬಾಲ್ನ ಹಾಕ್ಕೊಂಡು ಕ್ಯಾಬೇಜ್ ಬಾಲ್ನ ಕರ್ಕೋಬೇಕು. ಉರಿನ ಸಣ್ಣಗೆ ಇಟ್ಕೊಳ್ಳಿ. ಒಂದು ಸೈಡ್ ಬೆಂದಾದಮೇಲೆ ಈ ಥರ ಚಮಚೆಯಿಂದ ಹೊಳಿಸಿ ಹಾಕ್ಕೊಂಡು 2 ಸೈಡು ಚೆನ್ನಾಗಿ ಕರ್ಕೊಳ್ಳಿ. ಅಂದ್ರೆ ಅವು ತುಂಬ ಕ್ರಿಸ್ಪಿಯಾಗಿರ್ತಾವೆ, ರುಚಿ ಹಾಕಾವು, ತುಂಬ ಚೆನ್ನಾಗಿ ಹಾಕಾವು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕ್ರಿಸ್ಪಿಯಾಗಿ. ನೋಡಿ ಇವಾಗ ಕರೆದ ಮೇಲೆ ಎಣ್ಣೆನ ಬಸ್ಕೊಂಡು ಒಂದು ತಟ್ಟೆಗೆ ತಗೊಳ್ರಿ. ಅದೇ ಥರ ಇನ್ನೊಂದು ಸ್ವಲ್ಪ ಉಳ್ದಾವಲ್ಲಿವು ಕ್ಯಾಬೇಜ್ ಬಾಲ್ನ ಹಾಕ್ಕೊಂಡು ಕರ್ಕೋಬೇಕು. 2 ಸೈಡು ಚೆನ್ನಾಗಿ ಕೈಯಾಡಿಸ್ಕೊಂಡು ಕರ್ಕೊಳ್ಳಿ. ತುಂಬ ರುಚಿಯಾಗಿರ್ತಾವೆ ನೋಡಿ. ನೀವು ಗೋಬಿ ಮಂಚೂರಿ ತಿಂದಿರ್ತೀರಿ, ಈ ಥರ ಕ್ಯಾಬೇಜ್ ಮಾಡ್ಕೊಂಡು ಒಂದ್ಸರಿ ತಿನ್ನಿರಿ. ಕ್ಯಾಬೇಜ್ ಮಂಚೂರಿಯನ್ನು ತುಂಬ ರುಚಿಯಾಗಿರ್ತಾವೆ ನೋಡ್ರಿ ಇವು. ನೀವು ಇದು ಮಾಡ್ಕೊಂಡು ತಿಂದು ರುಚಿ ಹೇಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹೇಳಿ. ತುಂಬ ರುಚಿ ಹಾಕಾವ ನೋಡ್ರಿ ಇವು. ಚೆನ್ನಾಗಿ ಕೈಯಾಡಿಸಿ ಕರ್ಕೋಬೇಕು ಇವನ್ನ 2 ಸೈಡೂ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇವಾಗ ಇವು ರೆಡಿ ಆದ್ವಲ್ಲ, ಇವಾಗ ಒಗ್ಗರಣೆಗೆ ಇಟ್ಕೋಬೇಕು. ಕರೆದು ತಗೊಂಡ್ಮೇಲೆ ಇವಾಗ ನಾನು ಒಗ್ಗರಣೆಗೆ 1 ಚಮಚ ಎಣ್ಣೆ ಹಾಕ್ಕೊಂಡು, ನೋಡಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಚಟಪಟ ಸಿಡಿದ್ಮೇಲೆ 1 ಗಡ್ಡೆ ಬೆಳ್ಳುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಸೋಸ್ಕೊಂಡು. 4 ಹಸಿಮೆಣಸಿನ್ಕಾಯಿನ ಉದ್ದುದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಒಂದು ಈರುಳ್ಳಿನ, ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದು, ಮತ್ತು ಒಂದು ಸ್ವಲ್ಪ ಕರಿಬೇವನ್ನ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೋಬೇಕು. ಈಗ ಒಂದು ಸ್ವಲ್ಪ ಈರುಳ್ಳಿ ಬೆಂದಮೇಲೆ, ಈರುಳ್ಳಿ ಏನು ಮೆತ್ತಗಾಗೋದು ಬೇಡ, ಸ್ವಲ್ಪ ಕ್ರಂಚಿ ಇದ್ರೆ ನಡೆಯುತ್ತೆ. ಇವಾಗ ಚೆನ್ನಾಗಿ ಕೈಯಾಡಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ಕೋತಾ ಇದ್ದೀನಿ ನೋಡಿರಿ. 2 ಚಮಚ ಟೊಮೆಟೊ ಸಾಸ್ ಹಾಕ್ಕೊಂಡು ಕೈಯಾಡಿಸ್ಕೋಬೇಕು. ಇವಾಗ ಮತ್ತು ನಾನು 2 ಚಮಚ ಕಾರ್ನ್ಫ್ಲೋರ್ ಹಿಟ್ಟು ತೊಗೊಂಡಿದ್ದೀನಿ, ಅದನ್ನು ನೀರು ಹಾಕಿ ಕಲಿಸ್ಕೋಬೇಕು. ಈ ಥರ ಹದ ಇದ್ದರೆ ಸಾಕದು. ಇವಾಗ ಅದನ್ನು ಈ ಒಗ್ಗರಣೆಗೆ ಹಾಕ್ಕೋಬೇಕು.
ಹಾಕ್ಕೊಂಡು ಕೈಯಾಡಿಸ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಕೈಯಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ನೋಡಿರಿ. ಉಪ್ಪನ್ನು ನೋಡ್ಬಿಟ್ಟು ಹಾಕ್ಕೊಳ್ಳಿ, ಯಾಕಂದ್ರೆ ಅವಾಗ ಬಾಲ್ ಮಾಡುವಾಗ ಉಪ್ಪು ಹಾಕ್ಕೊಂಡಿದ್ವಿ ಹಿಟ್ಟು ಕಲಿಸ್ಕೊಳ್ಳುವಾಗ. ಅದಕ್ಕೆ ಇವಾಗ ಒಗ್ಗರಣೆಗೆ ಸ್ವಲ್ಪ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಅದು ಒಗ್ಗರಣೆ ರೆಡಿ ಐತಲ್ಲ, ಅದಕ್ಕೆ ಕ್ಯಾಬೇಜ್ ಮಂಚೂರಿಯನ್ ಬಾಲ್ ಕರೆದು ಇಟ್ಕೊಂಡಿದ್ವಲ್ಲ ಅವನ್ನ ಈ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಜೊತೆ ಇವು ಚೆನ್ನಾಗಿ ಬೆರೆಯುವಂಗೆ ಕಲಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಗ್ಯಾಸ್ ಆರಿಸ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಮತ್ತು ಕ್ಯಾಬೇಜನ್ನ ಇಟ್ಕೊಂಡಿದ್ವಲ್ಲ, ಹಸಿ ಕ್ಯಾಬೇಜನ್ನ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೆ, ಮತ್ತು ಹಸಿ ಈರುಳ್ಳಿನ ಮೇಲೆ ಉದುರಿಸ್ಕೊತಾ ಇದ್ದೀನಿ ನೋಡಿ. ತುಂಬ ರುಚಿಯಾಗಿರ್ತಾವೆ ನೋಡಿ ಇವು. ಇವಾಗ ರೆಡಿ ಆದ್ವಲ್ಲ, ಇವು ತಟ್ಟೆಗೆ ತಕ್ಕೋತಾ ಇದ್ದೀನಿ. ಇವಾಗ ಇವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.